ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸುಬ್ರಹ್ಮಣ್ಯನಗರ ವಾರ್ಡ್ 55 ನಲ್ಲಿ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಹರಿಪ್ರಸಾದ್ ನೇಮಕಗೊಂಡ ಹಿನ್ನೆಲೆ ಇಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉದ್ಯಾನವನದಲ್ಲಿ ಸಿಹಿ ವಿತರಿಸಿ ಸಂಭ್ರಮಾಚರಣೆ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಅನೂಪ್ ಅಯ್ಯಂಗಾರ್, ಬ್ಲಾಕ್ ಅಧ್ಯಕ್ಷರಾದ ಸೋಮಶೇಖರ್, ಸುಬ್ರಹ್ಮಣ್ಯನಗರದ ಅಕ್ಷಿಯಾದ ಸತೀಶ್ ಗೌಡ್ರು ಹಾಗೂ ಸುಬ್ರಹ್ಮಣ್ಯ ನಗರ ವಾರ್ಡ್ ಅಧ್ಯಕ್ಷರು ಮೋಹನ್ ರಾವ್, ಮಹಿಳಾ ಬ್ಲಾಕ್ ಅಧ್ಯಕ್ಷರು ಶ್ರೀಮತಿ ಸುನೀತಾ, ಯೂತ್ ಕಾಂಗ್ರೆಸ್ ವಿ ಗೌತಮ್, ಮಹಿಳಾ ವಾರ್ಡ್ ಅಧ್ಯಕ್ಷರು ರಾಣಿ ಇತರೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಈಗ ಇದು ನಿನ್ನೆ ಬಂದು ನಮ್ಮ ನೆಚ್ಚಿನ ನಾಯಕರಾದ ಇವಾಗ ಡಿ ಕೆ ಶಿವಕುಮಾರ್ ಅವರು ಇದು ಚೀಫ್ ಮಿನಿಸ್ಟರ್ ಆಗಿ ಇದು ಓದ್ ತೊಗೊಂಡಿದ್ದಾರೆ. ಎಲ್ಲ ಕಾರ್ಯಕರ್ತರಿಗೂ ತುಂಬ ಸಂಭ್ರಮವಾದ ವಿಷಯ. ಹಾಗೂ ಇದು ಬಿ ಕೆ ಹರಿಪ್ರಸಾದ್ ಸಾಹೇಬರು ಬಂದು ಇವಾಗ KPCC ಪ್ರೆಸಿಡೆಂಟ್ ಆಗಿದ್ದಾರೆ. ಅದಕ್ಕೆ ಇವೆರಡು ವಿಷಯ ಕೊಂಡಾಡಲಿಕ್ಕೆ ನಾವಿವತ್ತು ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯನಗರ ವಾರ್ಡಲ್ಲಿ ಈಗ ನಿನ್ನೆ ಬೆಳಿಗ್ಗೆಯಿಂದಲೇ ಸಂಭ್ರಮ ಶುರುವಾಗಿದೆ. ಸೊ ನಿನ್ನೆಯಿಂದಲೂ ಶುರು ಮಾಡಿ ಇವತ್ತು ನಮ್ಮ ಸತೀಶ್ ಅವರು, ನಮ್ಮ ವಾರ್ಡ್ ಅಧ್ಯಕ್ಷರು ಎಲ್ಲರ ಇವಾಗ ಆ್ಯಕ್ಚುಲಿ ನೇತೃತ್ವದಲ್ಲಿ, ನಮ್ಮ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರಿಗೂ ಸಿಹಿ ಹಂಚ್ತಿದ್ದೀವಿ. ಸಾವಿರಾರು ಜನಕ್ಕೆ ಸಿಹಿ ಹಂಚ್ತಿದ್ದೀವಿ. ಇಲ್ಲಿ ಒಂದು ಪಕ್ಷನಿಷ್ಠೆಗೆ ಇಲ್ಲಿ ಕಾಂಗ್ರೆಸ್ಸಲ್ಲಿ ಬೆಲೆ ಇದೆ. ತಡವಾದ್ರೂ ಈಗ ರೈಟ್ ಮ್ಯಾನ್ ರೈಟ್ ಪೋಸ್ಟ್ ಸಿಗುತ್ತೆ ಅಂತ ನಾವು ನಂಬಿದ್ದೀವಿ. ಅದಕ್ಕೆ ಇವಾಗ ಡಿ ಕೆ ಶಿವಕುಮಾರ್ ಅವರು, ಆಮೇಲೆ ನಮ್ಮ ಇವಾಗ ಹರಿಪ್ರಸಾದ್ ಸಾಹೇಬ್ರೆ ಒಂದು ಎಕ್ಸಾಂಪಲ್ಲು. ಅವ್ರಗಳ ಲೀಡರ್ಶಿಪ್ಪಲ್ಲಿ ಆ್ಯಸ್ ಎ KPCC ಪ್ರೆಸಿಡೆಂಟ್ ಆದ ಇವಾಗ ಹರಿಪ್ರಸಾದ್ ಸಾಹೇಬ್ರ ಲೀಡರ್ಶಿಪ್ಪಲ್ಲಿ, ನಮ್ಮ CM ಲೀಡರ್ಶಿಪ್ಪಲ್ಲಿ ನಾವಿಲ್ಲಿ ಸಾಕಷ್ಟು ಕೆಲಸಗಳು ಮಾಡ್ತೀವಿ. ನಾವಿಲ್ಲಿ ಇವಾಗ ಜನಕ್ಕೆ ಸ್ಪಂದಿಸೋ ಕೆಲಸಗಳು ಮಾಡಿ, ಇಲ್ಲಿ ಒಳ್ಳೆ ಕೆಲಸ ಮಾಡಿ ಅವ್ರ ಹೆಸರುಗಳನ್ನ, ನಮ್ಮ ಪಕ್ಷ ಹೆಸರನ್ನ ಉಳಿಸ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಿದೆ. ಸೊ ನುಡಿದಂತೆ ನಡೆದ ಸರ್ಕಾರ ಇವಾಗ ನಡೆಸೋದು ಬಂದು ಅದರಲ್ಲಿ ಆ್ಯಕ್ಚುಲಿ ಬಂದು ಲೀಡರ್ಸು, ಅವ್ರ ಲೀಡರ್ಸ್ ಮಾತು, ಅವ್ರ ಮಾತಿಗೆ ಅವರು ಇವಾಗ ಬೆಲೆ ಕೊಟ್ಟರೆ ನಮ್ಮ ಸರ್ಕಾರ ಇವಾಗ ಜನಕ್ಕೆ ಕೊಟ್ಟಿರೋ ಪ್ರಾಮಿಸು ಇವಾಗ ಬೆಲೆ ಕೊಡುತ್ತೆ. ಇದು ತುಂಬ ಸಂತೋಷ ಆಗಿದೆ. ಅವರು ಮತ್ತೆ ಇವರು CM ಆಗಬೇಕಂತ ನಾವು ಇಚ್ಛೆ ಪಡ್ತೀವಿ. ತುಂಬ ಸಂತೋಷ ಆಗಿದೆ. ಇಲ್ಲ, ನಿನ್ನೆ ಸರ್ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರು ಆಗಸ್ಟ್ 31 ಒಳಗಡೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. GB ಎಲೆಕ್ಷನ್ನು ಅನುಷ್ಠಾನ ಕಮಿಟಿ ಮೆಂಬರ್ಸು ಇಲ್ಲಿದ್ದಾರೆ, ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ವಾರ್ಡ್ಗಳಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ. ಪ್ರತಿಯೊಂದು ಮನೆಗೆ ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ಎಲ್ಲ ಥರದ್ದು ಸೌಲಭ್ಯಗಳು ಸಿಗ್ತಾಯಿದೆ. 5 ಗ್ಯಾರಂಟಿ ಜೊತೆಲಿ ಮತ್ತೊಂದು ಗ್ಯಾರಂಟಿ ಇವಾಗ ಕೊಟ್ಟಿದ್ದಾರೆ. ಅದೆಲ್ಲ ಕೊಟ್ಟರು ಎಲ್ಲ ಗ್ಯಾರಂಟಿಗಳು ತೊಗೊಳ್ತಾ ಇರೋದು ಎಲ್ಲ ಪಕ್ಷದವರು ತೊಗೊಳ್ತಾರೆ. ಎಲ್ಲ ಇಷ್ಟೇಯಿಂದ ಎಲ್ಲರೂ ಎಲ್ಲರೂ ತೊಗೊಳ್ತಾರೆ. ಬಟ್ ಇವತ್ತು ಹೇಳ್ತಾ ಇರೋದೇನು ನಮ್ಗೆ ಬರ್ತಾ ಇಲ್ಲ ಅನ್ನೋದು ಸುಮ್ಮನೆ ಅಪಪ್ರಚಾರ ಮಾಡ್ತಾಯಿದ್ದಾರೆ. ಅವೆಲ್ಲ ಅಪಪ್ರಚಾರ ಅಷ್ಟೇ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಸಂಘಟನೆ ನಾವು ಮಾಡ್ತೀವಿ. ಇವಾಗ ಇದು ನಮ್ಮ ಹರಿಪ್ರಸಾದ್ ಸರ್ ರಾಜ್ಯಾಧ್ಯಕ್ಷರಾಗಿದ್ದಾರೆ, ನಮ್ಮ ಡಿ ಕೆ ಸರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಒಳ್ಳೆ ನಮಗೆ ಆಳ್ವಿಕೆ ಮಾಡೋಕ್ಕೆ ನಮಗೆ ಕಾರ್ಯಕರ್ತರಿಗೆ ಹೆಂಗೆ ಹುಮ್ಮಸ್ ಬಂದಿದೆ ಅಂದರೆ, ಒಂದು ಇವಾಗ 10 ನಾವು ಗೆಲ್ಸ್ಕೊಳ್ಳೋಂಥ ಕೆಲಸದಲ್ಲಿ ನಮ್ಮ ಅನೂಪ್ ಅಯ್ಯಂಗಾರ್ ಸರ್ ಅವರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಸೋಮಣ್ಣ ಅವರ ನೇತೃತ್ವದಲ್ಲಿ ನಾವು 10 ಗೆಲ್ಸ್ಕೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ ಸರ್. ನಮ್ಮ ಮಲ್ಲೇಶ್ವರಂನ ವಿಧಾನಸಭಾ ಕ್ಷೇತ್ರದ ಪರವಾಗಿ ಎಲ್ಲ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಎಲ್ಲ ಇವರು ಸಚಿವ ಸಂಪುಟದ ಸದಸ್ಯರುಗಳಿಗೂ ನಮ್ಮ ಸುಬ್ರಹ್ಮಣ್ಯ ನಗರ ಪರವಾಗಿ ಹೃದಯಪೂರ್ವಕ ವಂದನೆಗಳು. ಅವ್ರು ಇವಾಗ ಹೊಸದಾಗಿ ಬಂದಿದ್ದಾರೆ. ಅವರು ಎಲ್ಲ ಜನಕ್ಕೆ ಏನೇನು ಮಾಡಬೇಕು ಅಂತ ಅವರಿಗೆ ಗೊತ್ತಿದೆ, ಎಲ್ಲ ಮಾಡ್ತಾರೆ. ಫಸ್ಟ್ ಇವಾಗ ಬಂದ ತಕ್ಷಣ ಮಕ್ಕಳಿಗೆ ಹುಡುಗರಿಗೆಲ್ಲ ಫ್ರೀ ಬಸ್ಸಸ್ ಎಲ್ಲ ಕೊಟ್ಟಿದ್ದಾರೆ. ಅದು ಮುಂದೆ ಇನ್ನೂ ಅವ್ರಿಗೆ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ನಮ್ಗೆ ಭರವಸೆ ಇದೆ. ಸಚಿವ ಸಂಪುಟಕ್ಕೆ ಸುಬ್ರಹ್ಮಣ್ಯ ನಗರ ಜನತೆ ಪರವಾಗಿ ಆರ್ಥಿಕ ಅಭಿನಂದನೆಗಳು. ಹಾಗೂ KPCC ಅಧ್ಯಕ್ಷರಾದ ನಮ್ಮ ಹಿರಿಯ ನಾಯಕರಾದಂಥ BK ಹರಿಪ್ರಸಾದ್ ಸಾಹೇಬರಿಗೆ ಉತ್ಪೂರ್ವಕ ಅಭಿನಂದನೆಗಳು. ಅವರ ನೇತೃತ್ವದಲ್ಲಿ ಪಕ್ಷ ಇನ್ನೂ ಉನ್ನತವಾದಂಥ ಸ್ಥಾನ ಪಡೆಯುತ್ತೆ ಅನ್ನೋ ನಂಬಿಕೆ ನಮಗಿದೆ. ಅವರು ಮುಖಂಡರಾಗಿದ್ದು ಚಿಕ್ಕ ವಯಸ್ಸಿನಿಂದನೂ ಅವರು ಸಂಘಟನೆಯಲ್ಲಿ ತೊಡ್ಕೊಂಡಿರೋದ್ರಿಂದ ಹಲವಾರು ರಾಜ್ಯಗಳ ಉಸ್ತುವಾರಿ ವಹಿಸ್ಕೊಂಡು ಗೆಲ್ಸ್ಕೊಂಡು ಬಂದಿರೋವಂಥ ಧೀಮಂತ ನಾಯಕ. ಸೊ ಈಗ ಅವ್ರು ಬಂದಿರೋದ್ರಿಂದ ನಮಗೆ 100ಕ್ಕೆ 100 ಕರ್ನಾಟಕದಲ್ಲಿ ಮತ್ತೊಮ್ಮೆ ಸರ್ಕಾರ ಬರೋದರಲ್ಲಿ 2 ಮಾತಿಲ್ಲ. ನಮ್ಮ ರಾಜ್ಯಕ್ಕೆ ಸುದಿನ. ಕಾರಣ ಏನಂದರೆ DK ಸಾಹೇಬರು CM ಆಗಿದ್ದಾರೆ. ಒಬ್ಬ ಸಾಮಾನ್ಯ ಕನಕಪುರ ತಾಲೂಕು ಒಯ್ಯಂಬಳ್ಳಿ ಹೋಬಳಿ ದೊಡ್ಡಾಲಹಳ್ಳಿ ಗ್ರಾಮದಲ್ಲಿ ಕೆಂಪೇಗೌಡರ ಮಗನಾಗಿ ಜನಿಸಿ 20 ವರ್ಷಕ್ಕೆ ರಾಜಕೀಯಕ್ಕೆ ಬಂದು ಹಂತವಾಗಿ ಬೆಳೆದು ಸಾಮಾನ್ಯ ಈ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, KPCC ಪ್ರೆಸಿಡೆಂಟ್ ಆಗಿ, ಉಪಮುಖ್ಯಮಂತ್ರಿಯಾಗಿ, ಹಲವಾರು ಮಂತ್ರಿಗಳಾಗಿ ಇವತ್ತು CM ಆಗಿದ್ದಾರೆ. ನಮಗೆ ಇವತ್ತು ಸುದಿನ. ಅವರು ಹುಮ್ಮಸ್ಸಿದೆ, ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅವರು.